ಹಾಯ್ ಹಲೋ ನಮಸ್ತೆ. ಅನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಜೋಳದ ಹಿಟ್ಟಿನ ರೊಟ್ಟಿ. ಜೋಳದ ರೊಟ್ಟಿ ಈಗ ಎಲ್ಲರಿಗೂ ಮೊದಲು ಯಾರು ತಿಂತಾ ಇರಲಿಲ್ಲ ಜಾಸ್ತಿ ಜೋಳದ ರೊಟ್ಟಿನ. ಈಗ ಪ್ರತಿಯೊಬ್ಬರು ಜೋಳದ ರೊಟ್ಟಿನ ಇಷ್ಟಪಟ್ಟು ತಿಂತಾಯಿದ್ದಾರೆ. ಅದರಲ್ಲಿ ಶುಗರಿಗಂತೂ ಇದು ರಾಮಬಾಣ. ಯಾಕಂದರೆ ಅವ್ರು ಅನ್ನ ಊಟ ಮಾಡಲ್ಲ ರೈಸ್ನಲ್ಲಿ. ನಾವೆಲ್ಲ ಮಾಡೋದು ತಿನಿಸುಗಳಿಗೆ ರೈಸ್ನಲ್ಲೇ. ಆದರೆ ರೈಸ್ನಲ್ಲಿ ಅವ್ರು ತಿನ್ನಲ್ಲ ಅಂತ ನಾವೇನು ಮಾಡ್ತೀವಿ, ಜೋಳದ ಹಿಟ್ಟಿನ ಅಂಬಲಿ ಇರ್ಬೋದು, ರೊಟ್ಟಿ ಇರ್ಬೋದು, ಮುದ್ದೆ ಇರ್ಬೋದು, ತಾಲಿಪಟ್ಟಿ ಇರ್ಬೋದು, ಎಲ್ಲವನ್ನೂ ಮಾಡ್ಕೊತೀವಿ. ಅದೇ ರೀತಿ ನಾನೀಗ ಮನೆಯಲ್ಲಿ ಜೋಳದ ರೊಟ್ಟಿ ಮಾಡ್ತಾಯಿದ್ದೆ. ಅದನ್ನೇ ಮಾಡೋ ತೋರಿಸೋಣ ರೆಸಿಪಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪಾತ್ರೆಯಲ್ಲಿ 2 ಲೋಟ ನೀರನ್ನು ಇಟ್ಕೊಂಡಿದ್ದೀನಿ. ನೀರು ಕುದೀತಾ ಇದೆ. ಇದಕ್ಕೆ ಉಪ್ಪು ಹಾಕಿದ್ದೀನಿ. ಇದನ್ನು ನಾನೀಗ ಜೋಳದ ಹಿಟ್ಟನ್ನು ಹಾಕಿ ಒಂದು ಮುದ್ದೆ ಟೈಪ್ ಮಾಡ್ಕೊತೀನಿ. ಅಂದರೆ ಜಿಗುಟು ಅಂತ ನಮ್ಮ ಕಡೆ ಎಲ್ಲ ಜಿಗುಟು ಅಂತ ಹೇಳ್ತೀವಿ. ಇದಕ್ಕೆ ಜಿಗುಟು ಹಾಕೋತೀನಿ. ಇದಕ್ಕೆ ಈ ರೀತಿ ನಾನು ಜಿಗುಟನ್ನು ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಜಿಗುಟು ಪಡ್ಕೊತೀನಿ. ಯಾರಿಗೂ ನಮ್ಗೆ ಹೊಸದಾಗಿ ನಮಗೆ ಮಾಡೋಕ್ಕೆ ಬರಲ್ಲ ನನಗೆ ರೊಟ್ಟಿ ಅಂತಂದಾಗ ಈ ರೀತಿಯಾಗಿ ಈಸಿಯಾಗಿ ನಾವು ಇದನ್ನ ಮಾಡ್ಕೋಬೋದು. ಕೆಲವರು ಹಾಗೆ ಹಿಟ್ಟಿಗೆ ಹಾಕೋತಾರೆ. ನಾನು ಇದನ್ನ ಈ ಟೈಪ್ ಮುದ್ದೆ ಟೈಪ್ ಮಾಡಿದ್ದೀನಿ. ಇದನ್ನು ನಾನು ಕೆಳಗೆ ಇಟ್ಕೊಂಡು ಆರಿದ ಮೇಲೆ ಹಿಟ್ಟನ್ನು ನಾದ್ಕೋತೀನಿ. ಈ ಟೈಪ್ ಮೊದಲು ಮಾಡಿದ್ದೀನಿ ನಾನು ಇದನ್ನ. ಅದು ಪಾತ್ರೆಯಲ್ಲಿ ನಾನು ಜಿಗುಟು ಹಾಕೊಂಡಿದ್ದಲ್ಲ, ಅದನ್ನು ಈ ಟೈಪ್ ಇದ್ರಾಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಣ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ನಾನೀಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನಾದ್ತಾ ಹೋಗ್ತೀನಿ. ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಿಂದ ಇದನ್ನ ನಾದಬೇಕು. ಜಿಗುಟಲ್ವಾ, ಹಾಗಾಗಿ ಹುಷಾರಿಂದ ನಾದ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ. ಆರಿದ ಮೇಲೆ ಹಾಕ್ಕೊಂಡು ಇದೇ ರೀತಿಯಾಗಿ ನಾದ್ಕೊಂಡು ತಣ್ಣಗಿನ ನೀರನ್ನು ಹಾಕ್ಕೊಂಡು ಇದನ್ನು ಈ ರೀತಿ ನಾದ್ಕೋಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ಕೊತೀವಿ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರ್ತವೆ. ಮೊದಲು ಅಷ್ಟು ಹಳ್ಳಿಗಳಲ್ಲಿ ನಾವು ಜಾಸ್ತಿ ರೊಟ್ಟಿಯನ್ನು ನೋಡ್ತಾ ಇದ್ವಿ. ಈಗ ಸಿಟಿಯ ಜನರು ಕೂಡ ಜಾಸ್ತಿ ರೊಟ್ಟಿಯನ್ನು ತಿಂತಾ ಇದ್ದಾರೆ. ರೊಟ್ಟಿ ಅಂಗಡಿಗಳು ಕೂಡ ಜಾಸ್ತಿ ಆಗಿದ್ದಾವೆ. ನಾವು ಅಂಗಡಿಯೊಳಗೆ ತಂದು ರೊಟ್ಟಿಯನ್ನು ತಿಂದ್ವಿ ಅಂದರೆ ಅದರಲ್ಲಿ ಜಾಸ್ತಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ತಿನ್ನೋಕ್ಕೆ ಇಷ್ಟಪಡಲ್ಲ ಯಾರು. ನಾವು ಮನೆಯಲ್ಲೇ ಬರೀ ಪ್ಯೂರ್ ಜೋಳದ ಹಿಟ್ಟಿಂದನೇ ರೊಟ್ಟಿ ಮಾಡಿದರೆ ಭಾಳ ಟೇಸ್ಟಾಗಿ ಬರ್ತವೆ. ಅಂಗಡಿಯಲ್ಲಿ ತರೋಕ್ಕಿಂತ ಮನೆಯಲ್ಲಿ ನಾವು ಒಂದು 4 ಮಾಡಿಕೊಂಡ್ರೆ ರುಚಿಯಾದ ಒಂದು ಪಲ್ಯ, ಸೊಪ್ಪಲ್ಲೆ, ಕಾಳು ಪಲ್ಯ, ಅದಕ್ಕೆ ಸೌತೆಕಾಯಿ, ಚಟ್ನಿ, ಮೊಸರು ಇತ್ತು ಅಂದರೆ ನಮಗೆ ಮತ್ತು ಯಾವ ತಿಂಡಿನೂ ಬೇಡ, ಯಾವ ಹೋಳಿಗೆನೂ ಬೇಡ, ಏನು ಬೇಡ, ಒಂಥರ ಮೃಷ್ಟಾನ್ನ ಭೋಜನ ಉಂಡಂಗೆ ಆಗುತ್ತೆ. ಹಾಗಾಗಿ ಮನೆಯಲ್ಲೇ ಕೂಡ ನಾವು ರೊಟ್ಟಿಯನ್ನು, ಯಾರಿಗೂ ಬರಲ್ಲ ರೊಟ್ಟಿ ಅಂದಾಗ ಈ ರೀತಿಯಾಗಿ ನಾವು ರೊಟ್ಟಿ ಮಾಡಿದರೆ ಈಸಿಯಾಗಿ ರೊಟ್ಟಿಯನ್ನು ಅವರು ಮಾಡ್ಬೋದು. ನೋಡಿ ಈ ಥರ ನಾನು ಹಾಕ್ತಾಯಿದ್ದೀನಿ ಹಿಟ್ಟನ್ನ. ಎಷ್ಟು ಚೆನ್ನಾಗಿ ಹಿಟ್ಟನ್ನು ಹಾಕೋತೀವಿ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿಗಳು ಬರ್ತವೆ. ನಾನು ಒಲೆ ಕಟ್ಟೆ ಮೇಲೇ ಕ್ಲೀನಾಗಿ ತೊಳೆದು ಇಲ್ಲೇ ಮಾಡ್ಕೋತೀನಿ ರೊಟ್ಟಿನ. ಕೆಲವರು ಚಪಾತಿ ಮಣೆಯಲ್ಲಿ ಮಾಡ್ಕೋತಾರೆ, ಕೆಲವರು ಅದರದ್ದೇ ರೊಟ್ಟಿಯ ಒಂದು ಮಣೆ ಇರುತ್ತೆ ಅದರಲ್ಲಿ ಮಾಡ್ಕೋತಾರೆ. ನಾನು ಇದರಲ್ಲೇ ಮಾಡ್ಕೋತೀನಿ. ಚಪಾತಿ ಮತ್ತು ರೊಟ್ಟಿಯನ್ನೆಲ್ಲ ಇದರಾಗೆ ಮಾಡ್ಕೋತೀನಿ. ಅದೇ ನಾನು ಹೇಳಿದಾಗೆ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೊತೀವಿ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರ್ತವೆ. ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಾಯಿದ್ರಿ ಅಂದರೆ ಈ ರೀತಿಯಾಗಿ ಕೊಟ್ರಿಯನ್ನು ಹಾಕ್ಕೊಂಡು ನಾವು ನೀರನ್ನು ಬಿಸಿ ಇಟ್ಕೊಂಡು ಇದ್ರಾಗ ತಿರುಗಿಕೊಂಡು ಈ ರೀತಿಯಾಗಿ ನಾವು ಮಾಡಿಕೊಂಡು ರೊಟ್ಟಿ ಮಾಡಿದರೆ ಹರಿದಿಲ್ಲ ರೊಟ್ಟಿ ಚೆನ್ನಾಗಿ ಬರ್ತವೆ.
ಮಾಡೋಕ್ಕೂ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಈ ರೀತಿಯಾಗಿ ಮಾಡಿಕೊಂಡು ನೋಡಿ ಇಷ್ಟುಕೊಂಡು ನಾವು ರೊಟ್ಟಿಯನ್ನು ಮಾಡ್ತಾ ಹೋಗ್ಬೋದು. ನೋಡಿರಿ ಈ ರೀತಿಯಾಗಿ ಹಿಟ್ಟು ನಾದ್ಕೊಂಡಿದ್ದೀನಿ. ಒಂದು ಚಪಾತಿ ಉಂಡೆ ಮಾಡ್ತೀವಲ್ಲ ಆ ರೀತಿ ಗಾತ್ರದಲ್ಲಿ ನಾನು ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕಿ ನಾನು ಸ್ವಲ್ಪ ಫಸ್ಟ್ ತಟ್ತೀನಿ ರೊಟ್ಟಿನ. ಆಮೇಲೆ ಹಿಟ್ಟನ್ನು ಹಾಕಿ ಕೆಲವರು ರೊಟ್ಟಿ ತಟ್ತಾರೆ, ಕೆಲವರು ಲಟ್ಟಿಸ್ತಾರೆ. ನಾನು ಸ್ವಲ್ಪ ತಟ್ಟಿದೆ, ಈಗ ಲಟ್ಟಿಸ್ತೀನಿ. ಕೆಲವರು ಸೌಂಡ್ ಆಗುತ್ತೆ, ನಾವು ಅದು ತಟ್ಟೋದು ಬೇಡ ರೊಟ್ಟಿ ಅಂತ ಕೆಲವರು ತಟ್ಟಲ್ಲ. ಹಾಗಾಗಿ ನಾನು ಸ್ವಲ್ಪ ತಟ್ಟಿದ್ದೀನಿ, ಈಗ ಲಟ್ಟಿಸ್ತಾ ಹೋಗ್ತೀನಿ ರೊಟ್ಟಿಯನ್ನು. ಚಪಾತಿ ಹೇಗೆ ಲಟ್ಟಿಸ್ತೀವಲ್ಲ ಅದೇ ರೀತಿಯಾಗಿ ನಾನು ಈಗ ರೊಟ್ಟಿಯನ್ನು ಲಟ್ಟಿಸ್ತೀನಿ. ನಾನು ಮೊದಲೇ ಟೈಮ್ ರೊಟ್ಟಿ ಮಾಡ್ತಾ ಇರೋದು, ನನಗೆ ಗೊತ್ತೇ ಇಲ್ಲ, ನಂಗೆ ಬರಲ್ಲ ರೊಟ್ಟಿ ಅನ್ನೋರೆಲ್ಲ ಈ ರೀತಿಯಾಗಿ ರೊಟ್ಟಿ ಮಾಡಿದ್ವಿ ಅಂತಂದರೆ ನಾವು ಡೈಲಿ ಕೂಡ ಮಾಡ್ಕೊಂಡು ತಿನ್ಬೋದು. ಅಂಗಡಿಯಿಂದ ತರದಂಗೆ, ಅಂಗಡಿಯಿಂದ ತಂದ್ವಿ ಅಂದರೆ ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾರೆ ಭಾಳ, ಅದನ್ನ ತಿನ್ನೋಕ್ಕಾಗಲ್ಲ. ಹಾಗಾಗಿ ಇದನ್ನು ನಾವು ಬರೀ ಜೋಳದ ಹಿಟ್ಟಿಂದ ಮಾಡ್ಕೊಂಡು ತಿನ್ಬೋದು, ಭಾಳ ರುಚಿಯಾಗಿರುತ್ತೆ. ಚಟ್ನಿ, ಮೊಸರು, ತರಕಾರಿಗಳು, ಕಾಳು ಪಲ್ಯ, ಸೊಪ್ಪು ಪಲ್ಯ ಇತ್ತಂದರೂ ಅದೇ ಹೋಳಿಗೆ ಉಂಡಷ್ಟು ನಮಗೆ ಸಮಾಧಾನ ಆಗುತ್ತೆ. ಇದೇ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಹಂಚಿಡ್ತಾ ಇದ್ದೀನಿ. ಈಗ ರೊಟ್ಟಿ ಬೇಯಿಸೋಕ್ಕೆ ಹಂಚಿಡ್ತೀನಿ. ಈಗ ರೊಟ್ಟಿ ಬೇಯಿಸೋಕೆ ಹಂಚಿಟ್ಟಿದ್ದೀನಿ. ಮೊದಲೇ ಇಟ್ಟಿದ್ದೆ ನಾನು, ಹಾಗಾಗಿ ಹಂಚು ಕಾದಿದೆ. ಹಂಚು ಕಾದಿದೆ. ನಾನು ಇದಕ್ಕೆ ರೊಟ್ಟಿ ಹಾಕ್ತೀನಿ. ಇದಕ್ಕೆ ನಾವು ಒಂದು ಬಟ್ಟೆ ಇಟ್ಕೊಂಡಿರ್ತೀವಿ, ಅದನ್ನು ನೀರನ್ನು ಹಚ್ತೀವಿ. ಕೆಲವರು ಕೈಲೇ ಹಚ್ತಾರೆ, ಕೈಲೇ ಭಾಳ ಬಿಸಿ ಇರುತ್ತೆ. ಹಾಗಾಗಿ ನಾನು ನೀರನ್ನು ಬಟ್ಟೆಯಲ್ಲಿ ಹಚ್ತಾ ಇದ್ದೀನಿ. ಬಟ್ಟೆಯಲ್ಲಿ ಹಚ್ಚಿದ್ರೆ ಇದು ಚೆನ್ನಾಗಿ ಬರೋದು. ಹಾಗಾಗಿ ಇದೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳೇ ಬರ್ತವೆ ಇದ್ರ ಮೇಲ್ಗಡೆ. ಆ ಗುಳ್ಳೆಗಳು ಬಂದ ಮೇಲೆ ನಾನು ಇದನ್ನ ತಿರುಗಿಸಿ ಹಾಕ್ತೀನಿ. ಅಂಗಡಿಯಲ್ಲಿ ನಾವು ತರೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ.
ಇದು ಬೇಯುವಾಗನೇ ನಾವು ಇದು ಮೆತ್ತಗೆ ರೋಸ್ಟ್ ಕೂಡ ನಾವು ಮಾಡ್ಕೋಬೋದು. ವಾಪಸ್ ತಿರುಗಿಸಿ ಹಾಕ್ತಾಯಿದ್ರೆ ಅದು ನಮಗೆ ರೋಸ್ಟ್ ಆಗುತ್ತೆ. ಇಲ್ಲಪ್ಪ ನಾವು ಜಾಸ್ತಿ ಹೊತ್ತು ನಮ್ಗೆ ರೋಸ್ಟ್ ಬೇಡ ಮೆತ್ತಗೆ ಬೇಕು ಅಂದರೆ ಮೆತ್ತಗೆ ಕೂಡ ನಾವು ಮಾಡ್ಕೋಬೋದು. ವಯಸ್ಸಾದವರು ಇದ್ರು ಅಂದರೆ ಅವ್ರಿಗೆ ನಾವು ಮೆತ್ತ ಮಾಡಿಕೊಡ್ತೀವಿ. ಮಕ್ಕಳಿಗಂತೂ ರೋಸ್ಟ್ ಬೇಕು ಬಿಸಿದು. ನನ್ನ ಮಗನಿಗೂ ರೋಸ್ಟ್ ಬೇಕು, ಹಾಗಾಗಿ ಅವನಿಗೆ ನಾನು ರೋಸ್ಟನ್ನು ಮಾಡಿಕೊಡ್ತೀನಿ. ನಾನು ಹೇಳಿದಾಗೆ 1 ನಿಮಿಷ ಆದಮೇಲೆ, ಒಂದು 10 ಸೆಕೆಂಡ್ ಆದಮೇಲೆ ಇದಕ್ಕೆ ನೀರನ್ನು ಹಚ್ತೀನಿ. ಮೇಲೆ ಎಲ್ಲ ಸ್ವಲ್ಪ ಗುಳ್ಳೆಗಳು ಬರಲಿ. ಇದಕ್ಕೆ ಮೊಳಕೆ ಕಾಳು ಪಲ್ಯ, ಸೊಪ್ಪು ಪಲ್ಯ, ತರಕಾರಿ ಪಲ್ಯ, ಚಟ್ನಿ, ಮೊಸರು, ಸ್ವಲ್ಪ ಸೌತೆಕಾಯಿ, ಕ್ಯಾರೆಟು ಇವೆಲ್ಲ ಇಟ್ಬಿಟ್ರೆ ಹೋಳಿಗೆ ಊಟ ಮಾಡಿದಷ್ಟೇ ನಮಗೆ ಖುಷಿಯಾಗುತ್ತೆ. ನೋಡಿರಿ ಗುಳ್ಳೆಗಳು ಬಂದಿದ್ದಾವೆ. ಅದಕ್ಕೆ ನಾನು ಮತ್ತೆ ಈಗ ಟರ್ನ್ ಮಾಡ್ತೀನಿ. ಸರಳವಾಗಿ ಈ ರೀತಿಯಾಗಿ ನಾವು ಹೋಳಿಗೆ ಟೈಪು ಸರಳವಾಗಿ ನಾವು ರೊಟ್ಟಿಯನ್ನು ಕೂಡ ಮಾಡ್ಬೋದು. ಕೆಲವರಿಗೆ ನಮಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಹಾಗೆ ಹೀಗೆ ಅಂತಾರೆ. ಈ ರೀತಿಯಾಗಿ ಕೊಟ್ಟೆಯನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ನಾದ್ಕೊಂಡು ರೊಟ್ಟಿ ಮಾಡಿದ್ದೇ ಆದರೆ ಭಾಳ ಈಸಿಯಾಗಿ ರೊಟ್ಟಿಯನ್ನು ನಾವು ಮಾಡ್ಬೋದು. ಹೊರಗೆ ತರದಂಗೆ ಮನೆಯಲ್ಲಿನೇ ಆರೋಗ್ಯಯುತವಾದ ಒಂದು ಆಹಾರವನ್ನು ನಾವು ಮನೆಯಲ್ಲಿ ಸೇವಿಸ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಈಸಿಯಾಗಿ ನನಗೆ ರೊಟ್ಟಿ ಬರಲ್ಲ ಅನ್ನೋರು ಕೂಡ ಈ ರೀತಿಯಲ್ಲಿ ನಾವು ರೊಟ್ಟಿಯನ್ನು ಮಾಡ್ಕೋಬೋದು. ಕೊಟ್ಟರೆ ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಂಡು ಈ ರೀತಿಯಾಗಿ ರೊಟ್ಟಿಯನ್ನು ನಾವು ಮಾಡ್ಬೋದು. ಒಂದು ಆಹಾರ ಅಂದರೆ ಆರೋಗ್ಯವಾದ ಒಂದು ಆಹಾರವನ್ನು ನಾವೆಲ್ಲರೂ ಸೇವನೆ ಮಾಡ್ಬೋದು. ರೊಟ್ಟಿ ಏನು ಎಲ್ಲರಿಗೂ ಸಿಗ್ತವೆ ಅಂಗಡಿಯಲ್ಲಿ. ದುಡ್ಡು ಕೊಟ್ಟು ತರೋ ಬದಲು ನಾವು ಮನೆಯಲ್ಲಿನೇ ಒಂದು ಆಹಾರವನ್ನು ಇದನ್ನು ಊಟ ಮಾಡ್ಬೋದು ಅಂತ ನಾನು ಇದ್ರ ಮೂಲಕ ಹೇಳ್ತೀನಿ ನಿಮಗೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರೈಬೇ ನನಗೆ ಮೋಟಿವೇಶನ್ ಇದ್ದಾಗೆ. ಮತ್ತು ಯಾದರೂ ನಿಮಗೆ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿರಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊಸ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೋತ್ಸಾಹ ನನಗೆ ಮುಖ್ಯ. ಥ್ಯಾಂಕ್ ಯು.